ಮಗಳನ್ನು ಕೊಂದಿದ್ದಾನೆ. ಸೊ ಅದು ನೋಡಿದವು ಯಾರಿದ್ದಾನೆ? ನಾನು ಸಹ ನೋಡಲಿಲ್ಲ, ಹೆಂಡಸೆ ನೋಡಲಿಲ್ಲ. ಯಾರು ಸಾಕ್ಷಿದ್ದಾರೆ? ಅವನು ಕೊಂದಿದ್ದಾನೆ ಸಾಕ್ಷಿ ಎಲ್ಲಿ ಉಂಟು? ನಾವು ನೋಡಿದ್ದೇವಾ? ಯಾರಾದ್ರೂ ನೋಡಿದ್ರೆ ಉಂಟಾ? ಸಾಕ್ಷಿ ಉಲ್ಟಾ ಸಾಕ್ಷಿ ಕೊಡ್ತಾರೆ, ಹಣಕ್ಕೆ ಬೇಕಾಗಿ ಉಲ್ಟಾ ಸಾಕ್ಷಿ ಕೊಡ್ತಾರೆ. ತಂದೆ ತಾಯಿಗೆ ಬೇಡಂತೆ, ಕೇಸ್ ಬೇಡ. ಇನ್ನು ಮಗಳು ಹೇಗೂ ಹೋಗಿದ್ದಾಳೆ, ಅವ ಇರುವುದು ಈಗ ಮಾನಸಿಕವಾಗಿ. ಅವನನ್ನು ಬಿಟ್ಟರೆ ನಾವು ಏನು ಮಾಡಬೇಕು? ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ನಾವಿವತ್ತು ಕಮಲ ಪದವಿಗೆ ಬಂದು ನಿಂತಿದ್ದೀವಿ ಅಂತ ಹೇಳಿದ್ರೆ ಇನ್ಫೋಸಿಸ್ ನ ಎಕ್ಸಾಕ್ಟ್ ಎದುರುಗಡೆ ಇರುವಂತಹ ಒಂದು ಮನೆಗೆ 2019ರಲ್ಲಿ ಒಂದು ಘಟನೆ ಕೂಡ ಆಗುತ್ತೆ. ಈ ಕಮಲ ಪದವಿನಲ್ಲಿ ಜೂನ್ 8 ತಾರೀಕಿಗೆ ಸ್ಯಾಮ್ಸನ್ ಅನ್ನುವಂಥ ಯುವಕ ತನ್ನ ತಂಗಿಯನ್ನು ಕೊಲೆ ಮಾಡಿರುವಂತಹ ಘಟನೆ. ಈಗ ಅವನಿಗೆ 7 ವರ್ಷಗಳ ಕಾಲ ಶಿಕ್ಷೆ ಕೂಡ ಆಗಿದೆ. ಇದಕ್ಕೆ ಮಾಹಿತಿಯ ಪ್ರಕಾರ ಸ್ಯಾಮ್ಸನ್ ಹತ್ರ ಮೊಬೈಲ್ ಇತ್ತು. ಆ ಮೊಬೈಲ್ ಅನ್ನು ತಂದೆಯವರು 2 ದಿವಸಗಳ ಹಿಂದೆ ಕಸಿದುಕೊಂಡಿದ್ರು. ತಂಗಿ ಇವನ ಎದುರುಗಡೆನೆ ಮೊಬೈಲ್ ಕೂಡ ಯೂಸ್ ಮಾಡ್ತಾ ಇದ್ಲು. ತಂಗಿ ಹತ್ರ ಮೊಬೈಲ್ ಕೇಳಿದಾಗ ತಂಗಿ ಇವನಿಗೆ ಮೊಬೈಲ್ ಅನ್ನು ಕೂಡ ಕೊಡ್ಲಿಲ್ಲ. ಈ ಕಾರಣದಿಂದಾಗಿ ಸುತ್ತಿಗೆಯಿಂದ ತಲೆಗೆ ಬಡಿದು ಅವಳನ್ನು ಸಾಯಿಸ್ತಾನೆ. ಸಾಯಿಸಿದ ನಂತರ ಇದೇ ಮನೆ, ನನ್ನ ಹಿಂದ್ಗಡೆ ಏನ್ ಕಾಣ್ತಾ ಇದೆ ಅದೇ ಮನೆ. ಈಗ ಅಲ್ಲಿ ಫ್ಲಾಟ್ ಆಗಿದೆ, ಒಂದಷ್ಟು ಗುಡ್ಡ ತರ ಇತ್ತು ಅನ್ನುವಂತಹ ವಿಚಾರದಲ್ಲಿ ಅವರ ತಂದೆ ಕೂಡ ನಮಗೆ ಹೇಳಿರುವಂತದ್ದು. ಸೊ ಅಲ್ಲಿ ಹೋಗಿ ಈ ಡೆಡ್ ಬಾಡಿಯನ್ನು ಕೂಡ ಹಾಕ್ತಾನೆ. ನಂತರದಲ್ಲಿ ಸ್ಯಾಮ್ಸನ್ ನ ತಂದೆ ಬೆಳಿಗ್ಗೆ ಬಂದು ಇವನಿಗೆ ಪರೋಟವನ್ನು ಕೊಟ್ಟು ಏನೋ ಅಂಗಡಿಗೆ ಅಂತೇಳಿ ಹೋಗಿದ್ದಾರೆ. ವಾಪಸ್ ಬರುವಾಗ ತನ್ನ ತಂಗಿ ಇರ್ಲಿಲ್ಲ, ಸ್ಯಾಮ್ಸನ್ ನ ತಂಗಿ ಇರ್ಲಿಲ್ಲ. ಸ್ಯಾಮ್ಸನ್ ನ ತಂದೆ ಬಂದು ಕೇಳ್ತಾರೆ, ಎಲ್ಲಿ ಮಗಳು ಅಂತೇಳಿ. ಸೊ ಗೊತ್ತಿಲ್ಲ, ಅವಳು ಹೊರಗೆ ಹೋಗಿದ್ದಾಳೆ, ಎಲ್ಲಿಗೆ ಹೋಗಿದ್ದಾಳೆ ಅಂತ ಹೇಳಿ ಗೊತ್ತಿಲ್ಲ ಅಂತೇಳಿ ಕೂಡ ಈ ಸ್ಯಾಮ್ಸನ್ ಹೇಳ್ತಾನಂತೆ. ನಂತರ ನಿರಂತರವಾಗಿ ಹುಡುಕೋಕೆ ಕೂಡ ಶುರು ಮಾಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾರೆ, ಈ ರೀತಿ ನಾಪತ್ತೆಯಾಗಿದ್ದಾಳೆ ಅಂತ ಹೇಳಿ. ಇಲ್ಲಿ ಒಂದಷ್ಟು ಜನ ರೂಮರ್ಸ್ ಎಲ್ಲ ಹಬ್ಬುತ್ತೆ, ಅವಳು ಯಾರ ಜೊತೆಗನೋ ಓಡಿ ಹೋಗಿದ್ದಾಳೆ, ಮತ್ತೊಂದು ಮಗದೊಂದು ಅನ್ನುವಂತಹ ವಿಚಾರದಲ್ಲಿ ನಿರಂತರವಾಗಿ ಹುಡುಕಾಟ ಮಾಡ್ತಾಳೆ. ಮಗಳು ಸಿಗೋದಿಲ್ಲ. ಇವನು ಕೂಡ ಏನು ಹೇಳಿರೋದಿಲ್ಲ, ಅವನಷ್ಟಕ್ಕೆ ಅವನು ಇದ್ದ ಅಂತೇಳಿ. ಸೊ ನಂತರದಲ್ಲಿ ಫ್ಯಾಮಿಲಿಯವರ ಮೇಲೇನೆ ಪೊಲೀಸರಿಗೆ ಡೌಟ್ ಬರುತ್ತೆ. ಇವರ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಸ್ಯಾಮ್ಸನ್ ಆಗಿರ್ಬೋದು, ಇವರನ್ನು ನಿರಂತರವಾಗಿ ವಿಚಾರಣೆಗೆ ಒಳಪಡಿಸ್ತಾ ಇರ್ತಾರೆ. ನಂತರದಲ್ಲಿ ಒಂದಷ್ಟು ಡೌಟ್ ಬಂದಾಗ ಪೊಲೀಸ್ ಭಾಷೆಯ ಮೂಲಕ ಅವರನ್ನು ಪ್ರಶ್ನೆ ಮಾಡೋಕೆ ಶುರು ಮಾಡ್ತಾರೆ. ನಿಮ್ಗೆ ಗೊತ್ತಿದೆ ಪೊಲೀಸ್ ಭಾಷೆ ಹೇಗಿರುತ್ತೆ ಅಂತೇಳಿ. ಸೊ ಆಗ ಈ ಸ್ಯಾಮ್ಸನ್ ಬಾಯನ್ನು ಕೂಡ ಬಿಡ್ತಾನಂತೆ. ತಂದೆಯನ್ನು ಕೂಡ ಕರ್ಕೊಂಡು ಹೋಗ್ತಾರೆ ಎದುರುಗಡೆಗೆ, ತಂದೆಯನ್ನು ಕೂಡ ಕೂರಿಸ್ತಾರೆ. ಸ್ಯಾಮ್ಸನ್ ಹತ್ರ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ. ಆಗ ಸ್ಯಾಮ್ಸನ್ ಬಾಯಿ ಬಿಡ್ತಾನಂತೆ, ಈ ರೀತಿಯಾಗಿ ಆಗಿದೆ ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳಿದಾಗೆ ಮೊಬೈಲ್ ಕೊಡ್ಲಿಲ್ಲ, ಅಥವಾ ಅದಕ್ಕೆ ನಾನು ಹೊಡೆದಿದ್ದೀನಿ, ಅವಳು ಸತ್ಲು, ನಂತರ ಅಲ್ಲಿ ಹೋಗಿ ನಾನು ಹಿಂದ್ಗಡೆ ಹೋಗಿ ಅವಳ ಡೆಡ್ ಬಾಡಿಯನ್ನು ಹಾಕಿದ್ದೀನಿ ಅಂತ. ಸೊ ನಂತರ ಬಂದು ನೋಡಿದಾಗ ಅಲ್ಲಿ ಒಂದಷ್ಟು ಎಲುಬುಗಳು ಕೂಡ ಸಿಗುತ್ತೆ. ಅದೇ ಪ್ರದೇಶದಲ್ಲಿ ಏನು ಈಗ ಬಿಲ್ಡಿಂಗ್ ಆಗಿದೆ ಅಂತ ಹೇಳಿ ಇವ್ರ ಮನೆಯವರು ಹೇಳಿರುವಂಥದ್ದು, ಅದೇ ಪ್ರದೇಶದಲ್ಲಿ ಎಲುಬುಗಳು ಕೂಡ ಸಿಗುತ್ತೆ. ಸೊ ನಂತರದಲ್ಲಿ ಗೊತ್ತಾಗುತ್ತೆ ಇವನೇ ಇದು ಮಾಡಿರುವಂಥದ್ದು ಅನ್ನುವಂಥ ವಿಚಾರದಲ್ಲಿ. ಆ ತಂಗಿಯ ಮೊಬೈಲ್ ಏನಿದೆ, ಸ್ಯಾಮ್ಸನ್ನ ತಂಗಿಯ ಮೊಬೈಲ್ ಏನಿದೆ, ಅದು ಅವಳ ಕಿಸೆಯಲ್ಲೇ ಇತ್ತಂತೆ. ಅದು ಕೂಡ ಸ್ವಿಚ್ ಆಫ್ ಆಗಿತ್ತು. ಈ ಕಾರಣದಿಂದಾಗಿ ನೆಟ್ವರ್ಕ್ ಟವರ್ ಡಂಪ್ ಎಲ್ಲ ತೆಗೆಯೋಕೆ ಆಗಿಲ್ಲ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಮಾಹಿತಿ ಏನು ಅಂತ ಹೇಳಿದ್ರೆ, ಇಲ್ಲಿ ಹರಿದಾಡ್ತಾ ಇರುವಂತಹ ಮಾಹಿತಿ ಏನಂತ ಹೇಳಿದ್ರೆ, ಕಾಲೇಜ್ಗೆ ಹೋಗ್ತಾ ಇದ್ದ, ಒಂದಷ್ಟು ಗಾಂಜಾವನ್ನು ಕೂಡ ಸೇವಿಸ್ತಾ ಇದ್ದ ಅನ್ನುವಂಥ ಮಾಹಿತಿ. ನಂತರ ಮಾನಸಿಕ ಅಸ್ವಸ್ಥನ ರೀತಿಯಲ್ಲಿ ವರ್ತನೆ ಮಾಡೋಕೆ ಕೂಡ ಶುರು ಮಾಡ್ತಾನಂತೆ. ಜೈಲಿಗೆ ಹೋದ ನಂತರ ಆಸ್ಪತ್ರೆಯಲ್ಲೂ ಕೂಡ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡ್ತಾರೆ. ನಂತರ ಸರಿ ಆಗ್ತಾ ಇದ್ದ ಅಂತ ಇಲ್ಲಿ ಅವರು ಹೇಳುವಂತಹ ಪ್ರಕಾರ. ಕರೆಕ್ಟ್ ಆಗಿ ಗೊತ್ತಿಲ್ಲ, ಅಂದ್ರೆ ಗಾಂಜಾವನ್ನು ಸೇವಿಸ್ತಾ ಇದ್ದ. ಏಕಾಏಕಿಯಾಗಿ ಹಾಸ್ಪಿಟಲ್ಗೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ, ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅಲ್ಲಿ ಗಾಂಜಾ ಮತ್ತೊಂದು ಮಗದೊಂದು ಏನೂ ಕೂಡ ಸಿಗುದಿಲ್ಲ. ಈ ಕಾರಣದಿಂದಾಗಿ ಮಾನಸಿಕ ಆದ್ನ ಅನ್ನುವಂಥ ಪ್ರಶ್ನೆ ಕೂಡ. ಎನಿವೇಸ್ 7 ವರ್ಷಗಳ ಕಾಲ ಶಿಕ್ಷೆ ಕೂಡ ಆಗಿದೆ. ಸೊ ಇದೇ ಮನೆ ತೋರಿಸ್ತಾ ಹೋಗ್ತೀನಿ ನಿಮ್ಗೆ, ಅವರು ವಾಸವಿದ್ದಂತಹ ಮನೆ ಅಂತ ಹೇಳಿ ಅವರ ತಂದೆ ಕೂಡ ನಮಗೆ ಹೇಳಿರುವಂತಹ ಮಾತು. ಸೊ ಇದರ ಒಳಗಡೆ ಇಲ್ಲೇನಾ ಸರ್ ಅದು ಏನಮ್ಮ ಇಲ್ಲೆಯಾ? ಸೊ ಇಲ್ಲಿ ಇವರು ಹೇಳುವಂತಹ ಪ್ರಕಾರ ಇಲ್ಲೇ ಏನೋ ಅವನು ಅವಳಿಗೆ ಸುತ್ತಿಗೆಯಲ್ಲಿ ಹೊಡೆದಿದ್ದಾನೆ. ಇಬ್ಬರೇ ಕೂತಿದ್ರು, ಮನೆಯಲ್ಲಿ ಯಾರು ಕೂಡ ಇರ್ಲಿಲ್ಲ. ಅಮ್ಮ ಗೊತ್ತಿಲ್ಲ ನಿಜವಾಗಿ. ಅಮ್ಮ ಇಲ್ಲಿ ಹೋಗಿದ್ರು, ಅವಳು ಕೆಲಸಕ್ಕೆ ಹೋಗಿದ್ರು. ಪರೋಟವನ್ನು ಕೊಟ್ಟು ನೀವು ಹೋಗಿದ್ರಿ. ಸೊ ಇವರು ಪರೋಟವನ್ನು ಕೊಟ್ಟು ಹೋಗಿದ್ದಾರೆ, ಅವರು ಕೆಲಸಕ್ಕೆ ಹೋಗಿದ್ರು. ಸೊ ಹಾಗಾಗಿ ಇಲ್ಲೇ ಅವನು ಹೊಡೆದಿದ್ದಾನೆ. ನಂತರದಲ್ಲಿ ಇಲ್ಲಿಂದ ಅವಳನ್ನು ಎತ್ತುಕೊಂಡು ಹೋಗಿ, ನೀವು ಎಷ್ಟು ಗಂಟೆಗೆ ಅಂದಾಜು ಅವನಿಗೆ ಇದು ಕೊಟ್ಟಿದ್ರಿ ಸರ್? 9 ಗಂಟೆ, ಬೆಳಗ್ಗೆ 8:30 9 ಗಂಟೆ ಆಗ್ಬೋದು. ನಾವು ಬಂದದ್ದು ಮಧ್ಯಾಹ್ನ 12:30 ಬರುವ ಕೇಳುವಾಗ ಹೋಗಿದ್ದಾಳೆ ಅಂತ ಹೇಳಿದೆ ನಾವು ಅಷ್ಟೇ. 12:30 ಬಂದಿದ್ದೇನೆ.
ಸಾಯಂಕಾಲ 4 ಗಂಟೆಗೆ ಮಿಸಸ್ ಡ್ಯೂಟಿಯಿಂದ ಬಂದದ್ದು. ನೋಡೋಕೆ ಬರಲಿಲ್ಲ 7 ಗಂಟೆವರೆಗೆ. 7 ಗಂಟೆ ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಹೀಗೆ ಮಗಳು ಮಿಸ್ ಆಗಿದ್ದಲ್ಲಿ ಬರಲಿಲ್ಲ ಅಂತ. ಅವ್ರು ನಾಳೆ ಬನ್ನಿ ಅಂತ ಹೇಳಿದರು. ಕಂಪ್ಲೇಂಟ್ ಬರೆದು ಪುನಃ ನಾಳೆ ಮರುದಿವ್ಸ ಹೋಗಿದ್ದೆವು. ಆಮೇಲೆ 3 ತಿಂಗಳು ಹುಡುಕಿದ್ದೇವೆ ನಾವು. 3 ತಿಂಗಳು ಹುಡುಕಿ ನಮಗೆ ಸಿಗಲೇ ಇಲ್ಲ. ಬೇಡವದನ್ನು ಪಬ್ಲಿಕ್ ಬೇಡವದನ್ನು ಹೇಳಿದ್ದಾರೆ ಹಾಗೆ ಹೀಗೆ ಅಂತ. ಹಾಗೆ ಸಿಗಲಿಲ್ಲ ಅವಳು. ಹಾಂ, ನಮಗೆ ನಿಜವಾಗಿ ನಮಗೆ ಇನ್ನು ಕೋರ್ಟಲ್ಲಿ ಫೈಟ್ ಮಾಡಿ ನಮ್ಮ ಹತ್ರ ಆಗೋದಿಲ್ಲ. ನಮಗೆ ಕೇಸ್ ಕ್ಲೋಸ್ ಮಾಡಿಬೇಕು. ಹಾಂ, ನಮಗೆ ಇಲ್ಲದ್ರೆ ಒಳಗೆ ಹೋದರೆ ಪುನಃ ಮಾನಸಿಕ ಆಗ್ತಾನೆ. ನಾವೇನು ಮಾಡೋದು? ಅವನಿಗೆ ಮೆಡಿಸಿನ್ ಉಂಟು. ನಿನ್ನ ಕೊಂಡಿಗೆ 1 ತಿಂಗಳು ಮೆಡಿಸಿನ್ ಕೊಟ್ಟು ಬಂದಿದ್ದೇನೆ. ಅವನು ಬಿಟ್ಟು ಬಿಡಲಿ, ನಾವು ನೋಡ್ತೇವೆ ಮನೆಯಲ್ಲಿ ಅಷ್ಟೇ. ನಮಗೆ ಕೇಸ್ ಬೇಡ. 9:30 12:30 ಗಂಟೆಯ ಒಳಗಡೆ ನಡೆದಿರುವಂತಹ ಘಟನೆ. ನೀವು ಬರುವಾಗ ಇಲ್ಲೇ ಕೂತಿದ್ದ ಸರ್ ಅವನು? ಇಲ್ಲೇ ಇದ್ದ ನಾರ್ಮಲ್ ಆಗಿದ್ದು. ಏನಿರಲಿಲ್ಲ. ನಾನು ರಕ್ತ ಇದ್ರೆ ನಾವು ಇಲ್ಲಿ ಇರಲಿಲ್ವಾ? ರಕ್ತ ಎಲ್ಲಿತ್ತು? ಏನಿರಲಿಲ್ಲ. ಏನಿರಲಿಲ್ಲ. ಇಲ್ಲದ್ರೆ ನಾವು ಹಿಡಿದ್ರೆ ರಾತ್ರಿ ನಾವು ಇಲ್ಲಿ ಮಲಗಲಿಲ್ವಾ? ನಮ್ಗೆ ಗೊತ್ತೇ ಇಲ್ಲ. ಏನಿರಲಿಲ್ಲ. ಅವ ಸೇಮ್, ಏನಿಲ್ಲ, ನಾರ್ಮಲ್ ಆಗಿದೆ ಅಷ್ಟೇ. ಒಂದು ಬೆಡ್ರೂಮ್ ಇದೆ, ಮತ್ತೊಂದೊಂದು ದೊಡ್ಡ ರೂಮ್ ಇದೆ, ಮತ್ತೊಂದು ಬಾತ್ರೂಮ್ ಕೂಡ ಇದೆ. ಕಂಪ್ಲೀಟ್ ಆಗಿ ತಗಡೆ ಇದ್ದದ್ದು ಆ ಟೈಮಲ್ಲೂ ಕೂಡ ಕಂಪ್ಲೀಟ್ ಆಗಿ ತಗಡೆ ಇದ್ದಿರುವಂಥದ್ದು. ಇಲ್ಲಿ ಅವರು ಏನೋ ಮಾತುಕತೆ ನಡೆಸಿರುವಂತರ ಕಾಣುತ್ತೆ ನಮಗೆ. ಇಲ್ಲಿ ಏನೋ ಮಾತುಕತೆ ನಡೆಸಿದ್ದಾರೆ. ಇಬ್ರು ಅಣ್ಣ ತಂಗಿ ಇಬ್ರು ಮಾತುಕತೆ ನಡೆಸಿದಂಥ ಸಂದರ್ಭದಲ್ಲಿ ತಂಗಿ ಮೊಬೈಲ್ ಕೊಡ್ಲಿಲ್ಲ ಅಂತ ಹೇಳಿ ಈ ರೀತಿಯಾಗಿ ಆಗಿರ್ಬೋದು ಅಂತ ಹೇಳಿ. ನಂತರ ಹೊರಗಡೆಯಿಂದ ಹೋಗಿ, ಅಂದ್ರೆ ತಂದೆ ಹೇಳುವಂತಹ ಮಾಹಿತಿಯ ಪ್ರಕಾರ, ಸೊ ಇಲ್ಲೇ ಪಕ್ಕದಲ್ಲಿರುವಂತಹ, ಈಗ ಅಲ್ಲೇ ಒಂದು ಬಿಲ್ಡಿಂಗ್ ಆಗಿದೆ, ಈ ಮನೆಯ ಹಿಂದೆಗಡೆ ಇರುವಂತಹ ಪ್ರದೇಶದಲ್ಲೇ ಡೆಡ್ ಬಾಡಿಯನ್ನು ಕೂಡ ಹಾಕಿರುವಂಥದ್ದು. ಸೊ ಪೊಲೀಸರಿಗೆ ಇದನ್ನು ತನಿಖೆ ಮಾಡುವಂಥ ಸಮಯದಲ್ಲಿ ಏನೂ ಕೂಡ ಗೊತ್ತಾಗಿಲ್ಲ. ಯಾಕೆಂತ ಹೇಳಿದ್ರೆ ಅವರಿಗೆ ಡೌಟೇ ಇರಲಿಲ್ಲ. ಎಲ್ಲರೂ ಕೂಡ ಪಬ್ಲಿಷ್ ಮಾಡಿರುವಂಥದ್ದು ಏನು ಅಂತ ಹೇಳಿದ್ರೆ ಅವಳು ಹೊರಗಡೆ ಹೋಗಿದ್ದಾಳೆ, ಯಾರ ಜೊತೆಗೇನು ಕೂಡ ಓಡಿ ಹೋಗಿದ್ದಾಳೆ ಅಂತ. ಪೋರಾಟತೆ ಎಗ್ಗಗಸಿ ಕೊಟ್ಟು ನಾನು ಹೊರಗೆ ಹೋಗಿದ್ದೆ. ನಾವು ಮಧ್ಯಾಹ್ನ ಬರುವಾಗ ಅವನ ಹತ್ರ ಕೇಳುವಾಗ ಇಲ್ಲ ಹೊರಗೆ ಹೋಗಿದ್ದಾಳೆ ಅಂತ ಹೇಳಿದ್ದೇನೆ, ಮಂಗಳೂರಿಗೆ ಹೋಗಿದ್ದಾಳೆ ಅಂತ. ಹಾಗೆ ಸಾಯಂಕಾಲವರೆಗೆ ನೋಡಿದೆ ಬರ್ತದೆ ಅಂತ, ಬರಲಿಲ್ಲ. ಆಮೇಲೆ ಹೋಗಿ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟೆವು. ಕಂಪ್ಲೇಂಟ್ ಕೊಟ್ಟು 3 ತಿಂಗಳು ಇದೇ ಹುಡುಕಾಟ ಮಾಡಿದ್ದೇವೆ. 3 ತಿಂಗಳು ಹುಡುಕಾಟ ಮಾಡಿ ಸಿಗಲೇ ಇಲ್ಲ ಅವಳು. 2-3 ತಿಂಗಳು ಹೀಗೆ ಹುಡುಕಾಟ ಮಾಡಿ ನಾವು ಸ್ಟೇಷನ್ಗೆ ಹೋಗ್ತಾ ಬರ್ತಾ ಇದ್ದೇವೆ, ಸಿಗಲಿಲ್ಲ. ಮತ್ತು ಅವರೇ ಏನು ಅಲ್ಲಿ ಪೊಲೀಸರು ಬಂದು ಎನ್ಕ್ವೈರಿ ಮಾಡಿದಾಗ ಹೇಳಿದವು ಹೀಗೆ ಆಗಿದೆ ಬೈಮಸ್. ಮತ್ತು ಅವ ಈಗ ಜೈಲಿನ ಒಳಗೆ ಹೋದ ನಂತರ ಫುಲ್ಲು ಮಾನಸಿಕ ಆಗಿದ್ದಾನೆ. ಒಳಗೆ ಮದ್ದು ಕೊಟ್ಟು ಅವನಿಗೆ ಮೊದಲು ಏನು ಇರಲಿಲ್ಲ, ಮಾನಸಿಕ ಇರಲಿಲ್ಲ. ಒಳಗೆ ಹೋಗಿ ಹೊರಗೆ ನಂದು ಫುಲ್ಲು ಮಾನಸಿಕ. ಮೆಡಿಸಿನ್ ಇಲ್ಲದ್ರೆ ನಿಲ್ಲಿಕ್ಕಿಲ್ಲ, ಮನೆಯಲ್ಲಿ ಏನೇನು ಮಾತಾಡ್ದವು ಬಾಯಿಗೆ ಬಂದಾಗಿ. ಆಮೇಲೆ ಲಿಂಕ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿ 3 ತಿಂಗಳು ಟ್ರೀಟ್ಮೆಂಟ್ ಮಾಡಿ ಅಲ್ಲಿಯೇ ಮಾತ್ರೆಯಿಂದ ಸರಿ ಆದವು. ಮತ್ತು ಬೇಕಂದ್ರೆ ಅವ ಮಾಡಿದ್ದಲ್ಲ ಅವ ನಿಜವಾಗಿ. ಯಾಕಂತಲ್ಲ ಗೊತ್ತು, ಅವ ಹೇಳಲಿಲ್ಲ, ಹೆದರಿ ಹೇಳಲಿಲ್ಲ ಅವ ಏನಾಗಿದೆ ಅಂತ. ಮತ್ತು ಲಿಂಕ್ ಹಾಸ್ಪಿಟಲ್ ಹೋದ ನಂತರ ಅವ ಸರಿ ಆದದ್ದು. ಆಮೇಲೆ ಈಗ 1 ತಿಂಗಳು ಮದ್ದು ನಿನ್ನೆ ಕೊಟ್ಟು ಬಂದಿದ್ದೇವೆ ಇಲ್ಲಿ ಜೈಲಿಗೆ. ಅವನು ಒಳಗಿದ್ರೆ ಇನ್ನೂ ಸಹ ಮಾನಸಿಕ ಆಗ್ತಾನೆ. ಅವನು ಹೇಗಾದ್ರೂ ಬಿಡಬೇಕು, ಏನು ಗೊತ್ತಿಲ್ಲ. ನಮಗೆ ಯಾರು ಇಲ್ಲ, ನನಗೆ ಕೆಲಸ ಇಲ್ಲ. ಅವನು ಒಳಗಿಟ್ಟು ಏನು ಮಾಡೋದು ನಾವು? ಅಲ್ಲಿ ವಾರಕ್ಕೆ 3 ಸಲ ಜೈಲಿಗೆ ಹೋಗಬೇಕು, ಕೋರ್ಟಿಗೆ ಹೋಗಬೇಕು. ಕೋರ್ಟಿಗೆ ಹೋಗಿ ಅವಳು ಕೆಲಸ ಸಹ ಹೋಗ್ತದೆ. ಕೆಲಸಕ್ಕೆ ಇಡ್ತಾರೆ ಅವಳನ್ನು. ಯಾವ ರಜೆ ಹಾಕಿದರೆ ಕೆಲಸ ಬಿಡ್ತಾರಾ? ಯಾಕೆ ನಾವು ಈಗ ಹೆಂಡತಿಯನ್ನು ಅಲ್ಲಿ ಕೆಲಸಕ್ಕೆ ಕೊಡೋದಿಲ್ಲ ಅವನನ್ನು? ಯಾಕೆ ಅವನು ಇನ್ನೂ ಸಹ ಅವನಿಗೆ ನಮಗೆ ಕೇಸ್ ಬೇಡಂತೆ. ನಾವೇ ಹೇಳಿದ್ದೇವೆ, ಇರೋದು ಒಬ್ಬ. ಇನ್ನು ಅವನನ್ನು ಜೈಲಿಗೆ ಹಾಕಿ ಅವನನ್ನು ಮಾನಸಿಕ ಆದರೆ ನಾವೇನು ಮಾಡಬೇಕು? ಅವನು ಬಿಟ್ಟರೆ ರಗಳೆ ಉಂಟಾ? ಸುಮ್ಮನೆ ಇದು ಅವನಿಗೆ ಶಿಕ್ಷೆ ಕೊಡೋದು ಏನು? ಇಷ್ಟು ವರ್ಷ ಶಿಕ್ಷೆ ಕೊಟ್ಟರೆ ಆ ಸಲ ಇಷ್ಟು ವರ್ಷ ನಡೀತಾ ಇದ್ದೆ, 6 ವರ್ಷದಿಂದ. ಇನ್ನೇನು ಮಾಡಬೇಕು ನಾವು? ನಮ್ಮ ಜಡ್ಜ್ ಹತ್ರ ಹೇಳಿದೆ, ನಾವು ಮಾನಸಿಕ ಹೋಗಿದ್ದೆ, ಕೆಲಸ ಇಲ್ಲ, 1 ರೂಪಾಯಿ ಹಣ ಇಲ್ಲ ಕೈಯಲ್ಲಿ, ಏನು ಮಾಡಬೇಕು? ಇವರು ಆಲೋಚನೆ ಮಾಡಬೇಡವಾ? ನಮಗೇ ಬೇಡಂತೆ. ನಾವು ಹೇಳಿದ್ದೇವೆ ನಮಗೆ ಬೇಡ ಕೇಸು. ನಮ್ಮಿಂದ ಹಣ ಇಲ್ಲ, ಎಲ್ಲಿಂದ ಕೇಸಿಗೆ ಹೊರಡ್ದು? ಅವ್ನು ಬಿಟ್ಟರೆ ರಗಳೆ ಉಂಟಾ? ಅವನು ಒಳಗೆ ಜೈಲಲ್ಲಿ ಹೋಗಿ ಪುನಃ ಸಹ ಮಾನಸಿಕ ಆದರೆ ನಾವೇನು ಮಾಡಬೇಕು? ಇನ್ನೂ ಸಹ ಮಾನಸಿಕ ಆಗ್ತಾನೆ ಒಳಗೆ ಹಾಕಿದರೆ. ನಾವು ಹೇಳಿದ್ರೆ ಅವ್ನು ಬಿಟ್ಟು ಬಿಡಲಿ, ಬೇಡ ನಮಗೆ ಕೇಸ್ ಏನು ಬೇಡ, ನಮ್ಮಿಂದ ಸಾಧ್ಯ ಇಲ್ಲ, ನಮಗೆ ನಡೆಯಲಿಕ್ಕೆ ಸಹ ಆಗುವುದಿಲ್ಲ ಸರಿಗಟ್ಟಿ ಮಾನಸಿಕವಾಗಿ. ಅವನು ಇದ್ದರೆ ನಾವು ಒಳ್ಳೆಯದು ಮದ್ದು ಕೊಟ್ಟು ನಾವು ನೋಡ್ತೇವೆ. ಬಿಟ್ಟು ಬಿಡಲಿ, ಯಾಕೆ ನಮಗೆ ಬಿಟ್ಟರೆ ರಗಳೆ ಉಂಟಾ? ಈ ಕೋರ್ಟಿಗೆ ಹೋಗಿ ಜೈಲಿಗೆ ಹಾಕಿ ಏನು ಮಾಡಲಿಕ್ಕೆ? ಇನ್ನು ಏನು ಮಾಡಲಿಕ್ಕೆ? ನಾವು ಸಾಯಲಿಕ್ಕೆ ಆಗಿದ್ದೇವೆ ಈಗ. ಮಗಳನ್ನು ಕೊಂದಿದ್ದಾನೆ. ಸೊ ಅದು ನೋಡಿದೆವು, ಯಾರಿದ್ದಾನೆ? ನಾನು ಸಹ ನೋಡಲಿಲ್ಲ, ಹೆಂಡತಿ ನೋಡಲಿಲ್ಲ. ಯಾರು ಸಾಕ್ಷಿದ್ದಾರೆ? ಅವನು ಕೊಂದಿದ್ದಾನೆ, ಸಾಕ್ಷಿ ಎಲ್ಲಿ ಉಂಟು? ನಾವು ನೋಡಿದ್ದೇವಾ? ಯಾರಾದರೂ ನೋಡಿದ್ರೆ ಉಂಟಾ? ಸಾಕ್ಷಿ ಉಲ್ಟಾ ಸಾಕ್ಷಿ ಕೊಡ್ತಾರೆ, ಹಣಕ್ಕೆ ಬೇಕಾಗಿ ಉಲ್ಟಾ ಸಾಕ್ಷಿ ಕೊಡ್ತಾರೆ. ಮೊನ್ನೆ ಸಾಕ್ಷಿ ಕೊಟ್ಟಿದ್ದಾರಲ್ಲ 2 ಮುಸ್ಲಿಂ ಅಲ್ಲಿ ಜೈಲಲ್ಲಿ, ಇವ ತೋರಿಸಿದಂತ. ಅವನು ನೋಡಿದಾನ? ಅವನು ಹೊಡೆದದ್ದು ಅವನು ನೋಡಿದ್ದಾನ? ಅವರೇನು ಸಾಕ್ಷಿ ನೋಡಿದ್ರೆ ಅವನೇ ಡೆಡ್ ಬಾಡಿ ತೋರಿಸಿದ್ರು. ಡೆಡ್ ಬಾಡಿ ಎಲ್ಲಿತ್ತು? ಅಲ್ಲಿ ಡೆಡ್ ಬಾಡಿ ಇತ್ತ? ಎಲುಬು ಮಾತ್ರೆ ಸಿಕ್ಕಿದಲ್ಲ. 3 ತಿಂಗಳ ನಂತರ ಎಲುಬು ಮಾತ್ರೆ. ಮತ್ತೆ ಇವರು ಡೆಡ್ ಬಾಡಿ ಅವನು ತೋರಿಸಿದ್ದು ಇವ ಹೇಗೆ ಹೇಳುದು? ಇವರು ಹಣಕ್ಕೆ ಬೇಕಾಗಿ ಮಾಡುದು. ಈ ನಜೀರ್ ಮೈದನ್ ಸಿರಾಜ್ ಹೇಳ್ತಾರಲ್ಲ, ಅದು ತಪ್ಪು ಮಾಹಿತಿ ಕೊಡ್ತಾರೆ, ಅವರಿಗೆ ಗೊತ್ತೇ ಇಲ್ಲ.
ಅವರಲ್ಲಿ ಹೇಳಿದ್ದಾರಂತೆ ಅವನೇ ಡೆಡ್ ಬಾಡಿ ತೋರಿಸಿದ್ದು ಅಂತ. ಡೆಡ್ ಬಾಡಿ ಇದ್ರಲ್ಲ ತೋರಿಸುದು, ಡೆಡ್ ಬಾಡಿ ಎಲ್ಲಿತ್ತು? ಡೆಡ್ ಬಾಡಿ ಇದ್ರೆ ತೋರಿಸ್ಬೋದು, ಡೆಡ್ ಬಾಡಿ ಇತ್ತ? ಇವ್ರು ಸುಮ್ಮನೆ ನಮ್ಮನ್ನು ಕಷ್ಟ ಬರಬೇಕು ಅಂತ ಮಾಡುದು, ನಾವಿಲ್ಲಿ ಸಾಯ್ಬೇಕಂತ. ಅವ್ರ ಹಣ ಕೊಟ್ಟರೆ ಅವರು ಕರೆಕ್ಟ್ ಸಾಕ್ಷಿ ಹೇಳ್ತಿದ್ರು, ನಮ್ಮ ಹತ್ರ ಕೊಡ್ಲಿಕ್ಕೆ ಹಣ ಇಲ್ಲ, ನೋಡ್ಲಿಲ್ಲ ಅಂತ. ಯಾರಾದ್ರೂ ನೋಡಿದ್ರು ಉಂಟಾ? ನಾನೇ ನೋಡ್ಲಿಲ್ಲ, ಮತ್ತೆ ಅವ ಎಲ್ಲಿಂದ ನೋಡುದು? ನಾನೇ ನೋಡ್ಲಿಲ್ಲ, ಹೆಂಡತಿ ನೋಡ್ಲಿಲ್ಲ, ಮತ್ತೆ ಅವ ಎಲ್ಲಿಂದ ನೋಡುದು? ಅವ ಹೇಳಿದಾನಲ್ಲ, ಅವ ಹೇಗೆ ನೋಡುದು? ನೀವೊಂದು ಆಲೋಚನೆ ಮಾಡಿ. ಸಾಕ್ಷಿ ಸಾಕ್ಷಿ ಎಲ್ಲಿ ಉಂಟು? ಯಾರು ಇರಲಿಲ್ಲ, ಸಾಕ್ಷಿ ಎಲ್ಲಿ ಉಂಟು? ನೋಡಿದ ಸಾಕ್ಷಿ ಎಲ್ಲಿ ಉಂಟು? ನಮಗೆ ಗೊತ್ತಿಲ್ಲ ಅಂತೆ, ಮತ್ತೆ ಅವ ಎಲ್ಲಿಂದ ಸಾಕ್ಷಿ ಹೇಳುದು? ಹೌದಲ್ಲ, ನಿಮ್ಗೆ ಗೊತ್ತಾಗುದಿಲ್ಲ. ಅವ ಹೇಳಿದಾನಲ್ಲ, ಹೇಗೆ ಅದು ಹೇಳುದು? ನೋಡಿ ಹೇಳ್ಬೇಕಲ್ಲ ಇದ್ದವರು. ನೋಡಿದವರೇ ಯಾರು ಇಲ್ಲ, ತಂದೆ ತಾಯಿಯೇ ನೋಡ್ಲಿಲ್ಲ, ಮತ್ತೆ ಅವ ಎಲ್ಲಿಂದ ನೋಡುದು? ತಂದೆ ತಾಯಿ ನೋಡಿದಾರ? ಇಲ್ಲ. ಅವ ಹೆದರಿ ಏನಾದ್ರು ಮಾಡಿದ್ದಾನೆ, ಹೌದು, ಅದದ್ದು ಹೌದು, ಹೆದರಿ ಅವ ಹೆದರಿ ಹೇಳಲಿಲ್ಲ. ಆಮೇಲೆ ಜೈಲಿಗೆ ಹಾಕಿದ್ರು, ಜೈಲಿಗೆ ನಾನೇ ಹಾಕಿಸಿದ್ದು, ಹಾಕಿಸಿ ಒಳಗೆ ಬರೋಕೆ ಮಾನಸಿಕ ಆಗಿದ್ದ. ಆಮೇಲೆ ಟ್ರೀಟ್ಮೆಂಟ್ ಮಾಡಿ ಕೆಲವು 1 ವರ್ಷ 2 ತಿಂಗಳು ಜೈಲಲ್ಲಿದ್ದ. ಮತ್ತೆ ಹಾಸ್ಪಿಟಲ್, ವೆನ್ಲಾಕ್ ಹಾಸ್ಪಿಟಲ್ ಅಡ್ಮಿಟ್ ಇದ್ದ. ಆಮೇಲೆ ಡಾಕ್ಟರ್ ಹೇಳಿದ್ರು ಅವನು ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಅಂತ. ಕರೆದುಕೊಂಡು ಹೋಗುವಾಗ ಮತ್ತೆ 2ನೇ ಸಲ ಜಡ್ಜ್ ಮನೆಗೆ ಕೊಂಡೋಗಿ ಮದ್ದು ಮಾಡಿ ಒಂದು ಬೇಲ್ ಕೊಟ್ಟದ ಅವನಿಗೆ. ಈ ಪುನಃ ಜೈಲಿಗೆ ಹೋದ್ರೆ ನಾವೇನು ಮಾಡಬೇಕು? ಅವನು ಬಿಟ್ಟರೆ ರಗಲ ಉಂಟಾ? ನಾವು ನೋಡ್ತಿಲ್ವ ಮೆಡಿಸಿನ್ ಕೊಟ್ಟು? ನಮಗೆ ಕೇಸ್ ನಮ್ಮ ತಂದೆ ತಾಯಿಗೆ ಬೇಡಂತೆ, ನಮಗೆ ಬೇಡ ಕೇಸ್, ನಮ್ಮಿಂದ ಸಾಧ್ಯ ಇಲ್ಲ ನೋಡಲಿಕ್ಕೆ. ನಮಗೆ ಹಣ ಸಹ ಇಲ್ಲ, ನಮ್ಮ ಹತ್ರ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಮಗೆ ಮನೆ ಇಲ್ಲ, ಆ ಸೀಟ್ ಹಾಕಿದ ಮನೆಯಲ್ಲಿದ್ದೆವು. ಮನೆ ಒಬ್ಬರು ಕಟ್ಟಿಕೊಟ್ಟದ್ದು, ಅವ್ರಿಗೆ ಇಷ್ಟವರೆಗೆ ಹಣ ಕೊಡಲಿಲ್ಲ ಮನೆಯದ್ದು. ಮತ್ತೆ ಇನ್ನೂ ಸಹ ನಮಗೆ ಕಷ್ಟ ಕೊಟ್ಟರೆ ನಾವು ಯಾಕೆ? ಇದಕ್ಕಿಂತ ಸತ್ರ ಒಳ್ಳೆಯದಲ್ಲ. ಸುಮ್ಮನೆ ಅವನಿಗೆ ಅಲ್ಲಿ ಜೈಲಿಗೆ ಹಾಕಿ, ಇಲ್ಲಿ ಜೈಲಿಗೆ ಹಾಕಿ. ತಂದೆ ತಾಯಿಗೆ ಬೇಡಂತೆ, ಕೇಸ್ ಬೇಡ. ಇನ್ನು ಮಗಳು ಹೇಗೂ ಹೋಗಿದ್ದಾಳೆ, ಅವ ಇರುವುದು ಈಗ ಮಾನಸಿಕವಾಗಿ. ಅವನನ್ನು ಬಿಟ್ಟರೆ ನಾವು ಏನು ಮಾಡಬೇಕು? ನಮಗೆ ಬೇಡ. ಮಗಳಿಗೆ ತುಂಬ ಪ್ರೀತಿ ಇತ್ತು, ಏನು ಮಾಡೋದು? ಇವನು ಏನೋ ಕೋಪದಲ್ಲಿ ಸುತ್ತಿಗೆಯಲ್ಲಿ ಹೊಡೆದಿದ್ರೆ ಅವಳು ಏನಂತ ನಾವು ನೋಡಲಿಲ್ಲ, ಸುತ್ತಿಯಿಂದ ಹೊಡೆದಿನ ಏನು ಹೊಡೆದಿನ ನಾವು ಹೇಳಲಿಲ್ಲ. ಅವ ಆಗ ಹೆದರಿ ಪೊಲೀಸವ್ರಿಗೆ ಹೆದರಿ ಏನೆಲ್ಲ ಹೇಳಿದ್ದಾನೆ, ಬಾಯಿಗೆ ಬಂದಾಗ ಹೇಳಿದ್ದಾನೆ ಹೆದರಿ. ಅವನಿಗೆ ಹೆದರಿಕೆ ಆಗಿದೆ. ಈ ಜನ ಸೇರುವಾಗ ಉಂಟಲ್ಲ, ಒಟ್ಟಾರೆ ಹೇಳಿದ್ದಾನೆ ನಾವು, ಒಟ್ಟಾರೆ ಹೇಳಿದ್ದಾನೆ ನಾವು. ಅಂದರೆ ಜನ ಎಲ್ಲ ಸೇರಿದ್ರು ಬರುವಾಗ, ಎಲ್ಲ ಫುಲ್ಲು ಜನ ಗಾಡಿಯೆಲ್ಲ ಇತ್ತು. ಅವ ಹೆದರಿ ಏನೆಲ್ಲ ಹೇಳಿದ್ದಾನೆ. ಪೊಲೀಸವರು ಪಬ್ಲಿಕ್ ಎಲ್ಲ ಇತ್ತು, ಅಷ್ಟು ಪಬ್ಲಿಕ್ ಬಂದಿದ್ದಾರೆ ರಾತ್ರಿ. ಅವನು ಕರೆದುಕೊಂಡು ಬರುವಾಗ ರಾತ್ರಿ ಪೊಲೀಸವರು ಬಂದಿದ್ದರು. ಅಲ್ಲ, ಘಟನೆ ಆದ ನಂತರ 3 ತಿಂಗಳ ನಂತರ ಆ ದಿವಸ ಫುಲ್ಲು ಜನ ಬಂದಿದ್ದಾರೆ ಇಲ್ಲಿ. ಜನ ಬಂದು ಅವ ಒಟ್ಟಾಸಿ ಬಾಯಿಗೆ ಬಂದಾಗಿ ಮಾತಾಡಿದ್ದಾನೆ ಮಾನಸಿಕವಾಗಿ. ಏನೋ ಮಾತಾಡಿದ ಅವನಿಗೆ ಗೊತ್ತಿಲ್ಲ. ನಾ ಹೇಳುದಾದ್ರೆ ನಮಗೆ ಬೇಡ ಕೇಸ್, ನಮ್ಮಿಂದ ಸಾಧ್ಯ ಇಲ್ಲ, ನಮಗೆ ಕೆಲಸ ಇಲ್ಲ. ಅವನನ್ನು ಪುನಃ ಜೈಲಿಗೆ ಹಾಕಿದರೆ ಪುನಃ ಮಾನಸಿಕ ಆಗ್ತಾನೆ. ನಾವು ಎಲ್ಲಿಂದ ಖರ್ಚು ಮಾಡೋದು? ಇದ್ದ ಹಾಸ್ಪಿಟಲ್ಗೆ ಹಣ ಎಲ್ಲ ಖರ್ಚು ಮಾಡಿ ಆಯಿತು, ನಮ್ಮಿಂದ ಸಾಧ್ಯ ಇಲ್ಲ. ನಾ ಹೇಳಿದ್ರೆ ಅವನು ಬಿಟ್ಟು ಬಿಡಿ, ನಾವು ನೋಡ್ತೇವೆ, ನಮಗೆ ಬೇಡ. ಪೊಲೀಸರಿಗೆ ಹೇಗೆ ಗೊತ್ತಾಯ್ತಂತೆ ಇದು ಡೆಡ್ ಬಾಡಿ ಅಲ್ಲಿ ಬಿಸಾಡಿದ್ದಾನೆ ಅವನಂತೆ? ಪೊಲೀಸವರು 3 ತಿಂಗಳ ನಂತರ ಅವರೇ ಹೇಳಿದ್ದು, ಹೀಗೆ ಹಾಗೆ ಹೀಗೆ ಅಂತ ಅವರೇ ಮಾತಾಡೋದು. ನಾವು ಹೋಗಲಿಲ್ಲ ಕೆಳಗೆ, ನಾವು ಇಲ್ಲೇ ಮನೆಯಲ್ಲಿ ಮಾನಸಿಕವಾಗಿ ಬಿದ್ದಿದ್ದೇನೆ. ನಾನು ಅಲ್ಲಿ ಜಾಗ ಹತ್ರ ಏನು ಹೋಗಲಿಲ್ಲ, ಏನು ಮಾತಾಡೋದು ನನಗೆ ಗೊತ್ತಿಲ್ಲ. ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಅಂದರೆ ಇಲ್ಲಿ ಬಂದ ನಂತರ ಮಾನಸಿಕವಾಗಿ ರೂಮಲ್ಲಿ ಬಿದ್ದಿದ್ದೇನೆ, ನನಗೆ ನಡೆಯಲಿಕ್ಕೆ ಆಗಲಿಲ್ಲ. ನಾನು ಮತ್ತೆ ಒಂದೊಂದು ವೀಕ್ನೆಸ್ ಆಗಿ ಹೋಗಿದ್ದೇನೆ. ನಾ ಹೇಳೋದಾದರೆ ಅವನ ದಯ ಮಾಡಿ ಅವನು ಬಿಟ್ಟು ಬಿಡಲಿ, ನಾವು ಮನೆಯಲ್ಲಿ ನೋಡ್ತೇವೆ ಮದ್ದೆಲ್ಲ ಕೊಟ್ಟು. ಇನ್ನು ಇಲ್ಲದ್ರೆ ನಮ್ಗೆ ಸಾಧ್ಯ ಇಲ್ಲ. ನೀವು ಫಸ್ಟ್ ಕಾಣೆಯಾದ ತಕ್ಷಣ ಅವನ ಹತ್ರ ಕೇಳಿದ್ರಿ, ನಂತರ ಮಗನ ಮೇಲೇ ಕಂಪ್ಲೇಂಟ್ ಕೊಟ್ರ? ಕಂಪ್ಲೇಂಟ್ ಕೊಟ್ಟಿದ್ದೇವೆ, ಸ್ಟೇಷನ್ಗೆ ಕಂಪ್ಲೇಂಟ್. ಹೀಗೆ ಮಗಳು ಬೆಳಗ್ಗೆ ಹೋದವಳು ಬರಲೇ ಇಲ್ಲ, ಒಂದು ಇನ್ಕ್ವೈರಿ ಮಾಡಿ ಅಂತ. ಮರುದಿವಸ ಬರಲಿಕ್ಕೆ ಹೇಳಿ ಮರುದಿವಸ ಹೋದೆ. ಮಗನ ಮೇಲೆ ಸಹ ಕೊಟ್ಟಿರ್ಬೇಕು, ನೆನಪಿಲ್ಲ ನನಗೆ, ಕೆಲವು ವರ್ಷ ಆಯ್ತಲ್ಲ, ನೆನಪಿಲ್ಲ ನನಗೆ. ನಾವು ಹೇಳಿದೆವು ನಮ್ಮಿಂದ ನೋಡಲಿಕ್ಕೆ ಆಗೋದಿಲ್ಲ, ಏನಾದ್ರು ಮಾಡಿ ಅಂತ. ಮರುದಿವಸ ಕಂಪ್ಲೇಂಟ್ ಕೊಟ್ಟೆ. ಮತ್ತು 3 ತಿಂಗಳು ಡೈಲಿ ರಾತ್ರಿ ಇಡೀ ಪೊಲೀಸ್ ಬರುವುದು, ನಮ್ಮನ್ನು ಕರೆದುಕೊಂಡು ಹೋಗೋದು, ನಿಮ್ಮನ್ನು ನನ್ನನ್ನು ಹೆಂಡತಿಯನ್ನು ಕರೆದುಕೊಂಡು ಹೋಗಿ ಹಾಗೆ ಹೀಗೆ ಬರೆಸೋದು, ವಾಪಸ್ ಕಳಿಸೋದು, ಹೀಗೆ ಆಯಿತು. ನಾ ಹೇಳೋದಾದರೆ ಇನ್ನು ನಮಗೆ ಕೇಸ್ ಬೇಡ, ನಮ್ಮಿಂದ ಸಾಧ್ಯ ಇಲ್ಲ, ನೋಡ್ಲಿಕ್ಕೆ ಆಗೋದು, ನಮ್ಮ ಹತ್ರ ಏನಿಲ್ಲ. ಮತ್ತು ಒಂದನಾಗೆ ಮಾನಸಿಕವಾಗಿದ್ದಾನೆ, ಅವನನ್ನು ಬಿಟ್ಟು ಬಿಡಲಿ, ನಾವು ಮದ್ದು ಕೊಟ್ಟು ಏನಾದರೂ ನೋಡ್ತೇವೆ ಅಷ್ಟೇ. ನಮಗೆ ಅವನನ್ನು ಜೈಲು ಹಾಕಿ ಸುಮ್ಮನೆ ಯಾಕೆ ಜೈಲು ಏನು ಮಾಡೋದು? ನಮಗೆ ಬೇಡಂತೆ. ಮಗಳೇ ಹೋಗಿದ್ದಾಳೆ, ಒಬ್ಬ ಅವ ಇರುವುದು, ಅವನು ಸಹ ಮಾನಸಿಕವಾಗಿದ್ದಾನೆ, ಅವನನ್ನು ಬಿಟ್ಟು ಬಿಡಲಿ. ಅವನಿಗೆ ಮದ್ದು ಇಲ್ಲಾದರೆ ಅವನಿಗೆ ನಿಲ್ಲಿಕ್ಕೆ ಆಗುದಿಲ್ಲ, ಮೆಡಿಸಿನ್ ಬೇಕೇ. ಅದೇ ಒಂದು ಮಾಹಿತಿ ಏನು ಅಂತ ಹೇಳಿದ್ರೆ ಸರ್, ಅವನು ಗೊತ್ತಿಲ್ಲ ಗಾಂಜಾ ಸೇವಿಸ್ತಾ ಇದ್ದ. ಸುಮ್ಮನೆ ಹೇಳುದು, ಗಾಂಜಾ ಸೇವಿದ್ರೆ ನಾವು ನೋಡ್ತೀವ? ನಾವು ನೋಡಲಿಲ್ಲ. ಕಾಲೇಜಿಗೆ ಹೋಗುವಾಗ ನಮಗೆ ಗೊತ್ತಾಗ್ತದ? ಕಾಲೇಜಿಗೆ ಹೋದವ್ರು ಏನೆಲ್ಲ ಮಾಡ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಅದೇ ಈ ಕಾರಣಕ್ಕಾಗಿ ಅವನನ್ನು ಜೈಲಿಗೆ ಆದ ನಂತರ ಅವನಿಗೆ ಗಾಂಜಾ ಸಿಗ್ಲಿಲ್ಲ, ಸೊ ಹಾಗಾಗಿ ಅವನು ಮಾನಸಿಕವಾಗಿ. ಅದು ಮಾನಸಿಕ ಅಲ್ಲ, ಅಲ್ಲಿ ಮದ್ದು ಕೊಟ್ಟೆ ಮಾನಸಿಕ ಆಗಿದ್ದಾನೆ. ಅಲ್ಲಿ ಮೆಡಿಸಿನ್ ವೆನ್ಲಾಕ್ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದ,
ಅಲ್ಲಿ ಜೈಲಲ್ಲಿ ಏನು ಮದ್ದು ಕೊಟ್ಟಿದ್ದಾರೆ ಅಂತ ಇಂಜೆಕ್ಷನ್, ಏನು ಅವನಿಗೆ ಸೌಖ್ಯ ಇರಲಿಲ್ಲ, ಮಾನಸಿಕ ಹೋಗಿದ್ದಾನಲ್ಲ. ಅದರ ಮೇಲೆ ವೆಣ್ಲಕ್ಕನಲ್ಲಿರುವಾಗ ಫುಲ್ಲು ಮಾನಸಿಕ. ಅಲ್ಲಿ ನಾನು 2-3 ಸಲ ಹೋಗಿದ್ದೇನೆ ವೆಣ್ಲಕ್ಕನ ನೋಡಲಿಕ್ಕೆಲ್ಲ, ಅಲ್ಲಿ ಮದ್ದೆಲ್ಲ ಕೊಡ್ಲಿಕ್ಕೆ. ಆಮೇಲೆ ಬೆಂಗಳೂರಿಗೆ ಕರೆದುಕೊಡ್ಲಿಕ್ಕೆ ನೋಡಿದ್ದು ಹಾಸ್ಪಿಟಲಿಗೆ. ಮತ್ತು ಅವರು ಮೇಡಮ್ ಬೇಲ್ ಕೊಟ್ಟದನ್ನು ಮನೆಗೆ ಕರೆದುಕೊಂಡು ಲಿಂಕ್ ಹಾಸ್ಪಿಟಲ್ ಸರಿ ಆದದ್ದು. ಲಿಂಕ್ ಹಾಸ್ಪಿಟಲ್ ಡಾಕ್ಯುಮೆಂಟ್ ಎಲ್ಲ ಇಟ್ಟಿದ್ದೇವೆ, ಸರ್ಟಿಫಿಕೇಟ್ ಎಲ್ಲ ಒಂದು ಮೆಡಿಸಿನ್ ಎಲ್ಲ ಇಟ್ಟಿದ್ದೇವೆ. ಈಗಲೂ ಮದ್ದುಂಟು. ನಿನ್ನೆ ಹೋಗಿ ಜೈಲಿಗೆ ಹೋಗಿ 1 ತಿಂಗಳು ಮದ್ದು ಕೊಟ್ಟು ಬಂದಿದ್ದೇನೆ ನಾನು, 1 ತಿಂಗಳು ಮದ್ದು. ಈಗಲೂ ಮಾನಸಿಕ ಹೋಗಿದ್ದಾನೆ ಅವ, ಮದ್ದು ಕೊಡದಿದ್ದರೆ. ಪುನಃ ಜೈಲಿಗೆ ಒಳಗೋದ್ರೆ ಅವನು ಫುಲ್ ಮಾನಸಿಕ ಆಗ್ತಾನೆ. ದಯಮಾಡಿ ಅವನನ್ನು ಬಿಟ್ಟು ಬಿಡಲಿ. ಹಾಂ, ಅಲ್ಲ ಇದು ಅದಕ್ಕೋಸ್ಕರನೇ ನಿಮ್ಮ ಮಗನಿಗೆ ಈಗ 7 ವರ್ಷ ಶಿಕ್ಷೆ ಆಗಿದೆ ಅಂತ ಹೇಳಿದ್ರೆ ಈ ಕಾರಣಕ್ಕಾಗಿ. ಇಲ್ಲ ಅಂತ ಹೇಳಿದ್ರೆ ಮರ್ಡರ್ ಅಂತ ಹೇಳಿದ್ರೆ 20 ವರ್ಷ ಜೀವಾವಧಿ ಶಿಕ್ಷೆ ಕೂಡ ಆಗುತ್ತೆ. ನಿಮ್ಗೆ ಮಕ್ಕಳಿರೋದು ಇಬ್ಬರೇ, ಒಬ್ಬ ಮಗ ಇರುವುದು. ಅವನು ಇನ್ನು ಜೈಲು ಒಳಗೆ ಹೋದ್ರೆ ಫುಲ್ ಮಾನಸಿಕ ಆಗ್ತಾನೆ. ನಾವು ಏನು ಮಾಡಬೇಕು? ಮಗನಿಗೆ ಹೋಗಿದೆ, ಅವನಾದ್ರೆ ಬರಲಿ ಮನೆಗೆ, ನಾವು ನೋಡಿಕೊಳ್ತೇವೆ ಮದ್ದು ಕೊಟ್ಟು. ಸುಮ್ಮನೆ ಇಲ್ಲಾದ್ರೆ ಅವನು ಜೈಲು ಹಾಕಿ ನಾವು ಮಾತ್ರ 1 ರೂಪಾಯಿ ಹಣ ಇಲ್ಲ ಖರ್ಚು ಮಾಡಲಿಕ್ಕೆ ಕೇಸಿಗೆ. ನನಗೆ ಕೆಲಸ ಇಲ್ಲ, 6 ವರ್ಷ ಆಯ್ತು ಕೆಲಸ ಇಲ್ಲದ ಮನೆಯಲ್ಲಿ ಬಾಕಿ ಆಗಿದ್ದೇನೆ. ಅವಳಿಗೆ ವಾರಕ್ಕೆ 3 ಸಲ ರಜೆ ಮಾಡಿದರೆ ಅದು ಕೆಲಸ ಹೋಗ್ತದೆ. ಏನು ಮಾಡಬೇಕು ನಾವು? ನಮಗೆ ಕಷ್ಟ ಕೊಡೋದು. ನಮ್ಮಷ್ಟಕ್ಕೆ ನಾವು ನೋಡ್ತೇವೆ ಅವನನ್ನು, ನಾವು ಮನೆಯಲ್ಲಿ ನೋಡ್ತೇವೆ, ಮದ್ದೆಲ್ಲ ಕೊಡ್ತೇವೆ, ಮನೆಯಲ್ಲಿ ಇರಲಿ. ಜನರು ಆ ದಿವಸ ಏನೆಲ್ಲ ಬೇಡದ್ದು ಹೇಳಿದ್ದಾರೆ, ಬೇಡವದ್ದನ್ನೆಲ್ಲ ಹೇಳಿದ್ದಾರೆ ಅವಳ ಬಗ್ಗೆ. ಎಲ್ಲಿ ಓಡಿ ಹೋಗಿದ್ದಾಳೆ, ಯಾರೊಟ್ಟಿಗೆ ಹೋಗಿದ್ದಾಳೆ, ಹಾಗೆ ಹೀಗೆ ಅಂದರೆ ನಮ್ಮ ಕ್ರಿಶ್ಚಿಯನ್ ಅವರು ಹೇಳಿದ್ದಾರೆ. ಚರ್ಚಲ್ಲೆಲ್ಲ ಪ್ರಚಾರ ಆಗಿದೆ. ಪೊಲೀಸರು ಮತ್ತೆ ಹೇಳಿದ್ದು ಏನು ಬಾಯಿಗೆ ಬಂದಾಗ ಹೇಳಬಾರ್ದಂತ ಇಲ್ಲೇ ಹೇಳಿದ್ದಾರೆ. ಅವಳೊಟ್ಟಿಗೆ ಹೋಗಿದ್ದಾಳೆ, ಇವಳೊಟ್ಟಿಗೆ ಹೋಗಿದ್ದಾಳೆ ಅಂತ. ನಾವು ಅದಕ್ಕೆ ಬೇಕಾಗಿ ಹುಡುಕಿದ್ದು, ಇಲ್ಲದ್ರೆ ನಮ್ಗೆ ಗೊತ್ತಿಲ್ಲ. ಹಾಂ, ನಾನು ಹೇಳೋದಾದರೆ ನಮಗೆ ಕೇಸ್ ನಮ್ಮಿಂದ ನೋಡ್ಲಿಕ್ಕೆ ಆಗುದಿಲ್ಲ. ನನ್ನ ಹತ್ರ ಹಣ ಇಲ್ಲ. ಎರಡನೇದಾಗಿ ಅವನ ಮಗ ಬೇಕು, ಮಾನಸಿಕವಾಗಿ ಇದ್ದಾನೆ. ಅವನನ್ನು ಜೈಲಿಗೆ ಹಾಕಿದರೆ ಪುನಃ ಮಾನಸಿಕ ಆಗ್ತಾನೆ. ಮಾನಸಿಕ ಆಗಿ ನಾವು ಏನು ಮಾಡೋದು? ನಮಗೆ ನಾವು ಎಷ್ಟು ಸಲ ಹೇಳಿದ್ವಿ ಮುಗಿಸಿಕೊಡಿ, ನಾವು ಕರೆದುಕೊಂಡು ನೋಡ್ತೇವೆ ಅವನನ್ನು. ನಾವು ಹೇಳಿದಾಗ ಕೇಳ್ತಾನೆ, ಸರಿ ಕೇಳ್ತಾನೆ. ಈಗ ಲಿಂಕ್ ಹಾಸ್ಪಿಟಲ್ ಮದ್ದಿನ ಸರಿಯಾಗಿದ್ದಾನೆ. ಪಿನಾ ಒಳಗೆ ಹಾಕಿದರೆ, ಪಿನಾ ಜೈಲಿಗೆ ಹೋದರೆ ಅಲ್ಲಿ ರೌಡಿಯವರೊಟ್ಟಿಗೆ ಸೇರಿ ಪುನಃ ಹಾಳಾಗ್ತಾನೆ. ಪುನಃ ಅದರ ಇರುವುದೇ ತೆಗೆದುಹಾಕಿದವರು ಒಳಗೆ ಎಲ್ಲ ಇರುವರು, ಪಿನಾ ಹಾಳಾಗ್ತಾನೆ. ನಾವೇನು ಮಾಡಬೇಕು? ನಮ್ಮ ಒಂದು ಅಪೇಕ್ಷೆ ಅವನು ಬಿಟ್ಟು ಬಿಡಲಿ. ನಮಗೆ ಇನ್ನೂ ಸಾಧ್ಯ ಇಲ್ಲ ನೋಡಲಿಕ್ಕೆ. ನನಗೆ ಹೇಗೂ ಸೌಖ್ಯ ಇಲ್ಲ, ಯಾರಿಲ್ಲ, ಹಿಂದೆ ಯಾರಿಲ್ಲ. ಒಂದನಾಗೆ ಮನೆ ಇಲ್ಲ. ಆ ಸೀಟ್ ಹಾಕಿದ ಮನೆಯಲ್ಲಿ ಕೂತಿದ್ದೆ ನಾನು. 2 ಸಲ ಕಟ್ಟಿದ ಮನೆ ಕಂಪನಿಗೆ ಹೋಗಿದೆ, ಏನಿಲ್ಲ, 1 ರೂಪಾಯಿ ಇಲ್ಲ. ಮೊನ್ನೆ ಸಾಕ್ಷಿ ಉಲ್ಟಾ ಹೇಳಿದ್ದಾನಲ್ಲ, ಅವನೇ ನನ್ನನ್ನು ಲಾಸ್ ಮಾಡಿದ್ದು ಬಿಸ್ನೆಸ್ನಲ್ಲಿ. ಕಾಂಟ್ರಾಕ್ಟಲ್ಲಿ ಇತ್ತಲ್ಲ, ಅವನು ಪಾರ್ಟ್ನರ್ ಆಗಿದ್ದ, ಅವನೇ ನನ್ನನ್ನು ಲಾಸ್ ಮಾಡಿದ್ದಾನೆ. ಇದು ಕಲ್ಲು ಹೋಗಿದ್ದಲ್ಲ, ಎಲ್ಲ ಲಾಸ್ ಮಾಡಿದ್ದಾನೆ ಅವನು. ಮತ್ತೆ ಅವನು ಮೊನ್ನೆ ಸಾಕ್ಷಿ ಕೊಟ್ಟಿದ್ದಾನಲ್ಲ, ನಿಜವಾಗಿ ಅವನು ನೋಡಲಿಲ್ಲ, ಅವು ಸುಮ್ಮನೆ ಹೇಳಿದ್ದವು. ಯಾರು ನೋಡಿದ ತಂದೆ ತಾಯಿ ನೋಡಲಿ, ಅವ ಎಲ್ಲಿಂದ ನೋಡೋದು? ಅವ ಆ ದಿವಸ ಮಾನಸಿಕವಾಗಿ ಏನೆಲ್ಲ ಹೇಳಿದ್ದಾನೆ ಅವನಿಗೆ ಗೊತ್ತು. ಮಾನಸಿಕವಾಗಿ ಅದರೇ ಹೇಳಿದ್ದಾನೆ ಪಬ್ಲಿಕ್ ನೋಡಿ, ಏನೆಲ್ಲ ಹೇಳಿದ್ದಾನೆ ಬಾಯಿಗೆ ಬಂದಾಗಿ. ಮತ್ತು ಪೊಲೀಸರು ತಿರುಗಿ ಕೇಳ್ತಾರಲ್ಲ, ಏನೆಲ್ಲ ಹೇಳ್ತಾನೆ. ನಮ್ಮದು ಇಷ್ಟೇ ರಿಕ್ವೆಸ್ಟ್, ಅವನನ್ನು ಬಿಟ್ಟು ಬಿಡಿ, ನಾವು ನೋಡ್ತೇವೆ ಮನೆಯಲ್ಲಿ. ಅವನಿಗೆ ಮೆಡಿಸಿನ್ ಉಂಟು, ಒಳಗೆ ಹೋದರೆ ಅವ ಮಾನಸಿಕ ಆಗ್ತಾನೆ. ಅವನು ಬಿಟ್ಟು ಬಿಡಬೇಕು ಅಷ್ಟೇ, ನಾವು ನೋಡ್ತೇವೆ ಮನೆಯಲ್ಲಿ. ಅಷ್ಟು ಬಿಟ್ಟರೆ ಸಾಕು. ಅವನಿಗೆ ಮೆಡಿಸಿನ್ ತಗೊಂಡು 1 ದಿವಸಕ್ಕೆ 3 ಸರ್ತಿ ಮೆಡಿಸಿನ್ ಉಂಟು. ಟೈಮಿಗೆ ಕೊಡದಿದ್ದರೆ ಅವನು ಮೆಂಟಲ್ ಆಗ್ತಾನೆ, ಬಾಯಿಗೆ ಬಂದಾಗ ಮಾತಾಡ್ತಾನೆ. ಅದಕ್ಕೆ ಬೇಕಾಗಿ ಬಿಟ್ಟು ಬಿಡಲಿ ಅವನನ್ನು. ಈಗ ಇಲ್ಲೆಲ್ಲ ಆಗಿದೆ ಸರ್, ಇನ್ನು ಇರುವಂಥದ್ದು ನಿಮಗೆ ಹೈಕೋರ್ಟ್ ಆಪ್ಷನ್. ಹೈಕೋರ್ಟಿಗೆ ಏನಾದರೂ ಹೋಗಿದ್ದೀರಾ? ಇವು ಹೋಗಲಿಲ್ಲ, ಏನು ಮಾಡಲಿಲ್ಲ. ಈಗ ಹೋಗಬೇಕು, ಹೋಗ್ಲಿಕ್ಕೆ ಹಣ ಇಲ್ಲ ನಮ್ಮ ಹತ್ರ. ನಾವು ಎಲ್ಲಿಂದ ಹೈಕೋರ್ಟಿಗೆ ಹೋಗೋದು? ನೀವು ಇಲ್ಲೇ ಮುಗಿಸಿಕೊಟ್ರೆ ಇನ್ನು ರಗಲೆ ಉಂಟಾ? ಹೈಕೋರ್ಟಿಗೆ ಹೋಗ್ಲಿ, ನಮ್ಮ ಹತ್ರ ಹಣ ಇಲ್ಲ. ನಾವು ಎಲ್ಲಿಂದ ಖರ್ಚು ಮಾಡೋದು? ಒಂದನೇ ಕೆಲಸ ಇಲ್ಲ, 6 ವರ್ಷ ಆಯಿತು. ನಮ್ಗೆ ಹೇಳಿದ್ರೆ ನಮ್ಮ ಕೇಸನ್ನು ಕ್ಲೋಸ್ ಮಾಡಿ ಕೊಡಲಿ, ನಾವು ಮನೆಗೆ ತಗೊಂಡು ನಾವು ನೋಡ್ತೇವೆ. ನಮಗೆ ಕೇಸ್ ಏನು ಬೇಡ, ನಮ್ಮಿಂದ ಸಾಧ್ಯ ಇಲ್ಲ. ಅಷ್ಟೇ ನಂದು. ಇದಿಷ್ಟು ಶಾಮ್ಶನ್ ರವರ ತಂದೆ ಕೂಡ ಮಾತಾಡುವಂತಹ ಮಾತು. ಅಂತ ಹೇಳಿದ್ರೆ ಅಟ್ಲೀಸ್ಟ್ ಮಗನಾದರೂ ಇರಲಿ ಅನ್ನುವಂಥ ವಿಚಾರದಲ್ಲಿ ಇನ್ನಾದರೂ ನಾವು ಅವ್ರನ್ನ ಸರಿ ಮಾಡ್ತೀವಿ ಅಂತೇಳಿ, ಗೊತ್ತಿಲ್ಲ. ಬಟ್ ಕಾನೂನು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅವನಿಗೆ 7 ವರ್ಷಗಳ ಕಾಲ ಶಿಕ್ಷೆ ಕೊಟ್ಟಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪ್ರೂವ್ ಆಗಿದೆ ಈ ರೀತಿ ಮಾಡಿದ್ದಾನೆ ಅನ್ನುವಂತಹ ವಿಚಾರದಲ್ಲಿ. ಅದಕ್ಕೆ ಬೇಕಾಗಿರುವಂತಹ ಸಾಕ್ಷಿ ಕೂಡ ಸಿಕ್ಕಿದೆ. ಸೊ ಈ ಕಾರಣಕ್ಕಾಗಿ ಅವನಿಗೆ ಶಿಕ್ಷೆ ಆಗಿದೆ. ತಂದೆ ತಾಯಿಯವರು ಹೇಳ್ತಾ ಇರುವಂಥದ್ದು, ಮನೆಯವರು ಈ ಕೇಸ್ ಬೇಡ, ನಮ್ಮ ಮಗಳು ವಾಪಸ್ ಕರ್ಕೊಂಡು ಬರೋಕೆ ಆಗೋದಿಲ್ಲ. ನಮ್ಮ ಮಗಳ ಮೇಲೂ ಕೂಡ ತುಂಬಾ ಪ್ರೀತಿ ಇತ್ತು, ವಾಪಸ್ ಕರ್ಕೊಂಡು ಬರ್ಲಿಕ್ಕೆ ನಮಗೆ ಆಗೋದಿಲ್ಲ. ಬಟ್ ಮಗನಿಗೆ ಈ ರೀತಿಯಾಗಿ ಶಿಕ್ಷೆ ಆಗಿದೆ ಅಂತೇಳಿ. ಆದರೆ ನಾನಾ ಆ್ಯಂಗಲ್ ಅಲ್ಲಿ ನೋಡ್ಬೇಕಾದ್ರೆ ಜನರು ತಿಳ್ಕೊಳ್ಳುವಂಥದ್ದು ಏನು ಅಂತ ಹೇಳಿದ್ರೆ, ಈ ರೀತಿಯಾಗಿ ಕ್ರೂರ ಕೃತ್ಯ ಮಾಡಿದ್ದಾನೆ, ಇಂಥ ಮಗ ಬೇಕಾ ನಿಮ್ಗೆ ಅನ್ನುವಂಥ ವಿಚಾರದಲ್ಲಿ ಜನರು ಹೇಳುವಂಥದ್ದು. ಸೊ ಇವರು ಹೇಳ್ತಾ ಇದ್ದಾರೆ, ಏನೇ ಆದ್ರೂ ಪರವಾಗಿಲ್ಲ, ಮಗಳು ಹೋಗಿದ್ರೆ ಆ ದಿವಸದ ಹೇಳಿದ್ದಾರೆ, ಬೇಡದ್ದು ಹೇಳಿದ್ದಾರೆ ಮಗಳಿಗೆ. ಅವಳ ಒಟ್ಟಿಗೆ ಹೋಗಿದ್ದಾನೆ. ಜನರದ್ದು ನಮಗೆ ಕೇಳಬೇಕಂತ ಇಲ್ಲ, ಜನರು ಬಾಯಿಗೆ ಬಂದಾಗ ಮಾತಾಡ್ತಾರೆ. ನಾವು ಹೇಳುದು ಇಷ್ಟೇ, ಅವ ಇನ್ನೂ ಜೈಲಿಗೆ ಹೋದರೆ ಮಾನಸಿಕ ಆಗ್ತಾನೆ. ದಯಮಾಡಿ ಅವನನ್ನು ಬಿಟ್ಟುಬಿಡಿ, ನಾವು ಮನೆಯಲ್ಲಿ ನೋಡ್ತೇವೆ. ನಮಗೆ ಕೇಸು ಬೇಡ, ಏನು ಬೇಡ, ನಮಗೆ ಸಾಧ್ಯ ಇಲ್ಲ, ನಮ್ಮ ಹತ್ರ ಹಣ ಇಲ್ಲ. ಪಬ್ಲಿಕ್ ಮಾತು ಕೇಳಿ ನಾವು ಇಲ್ಲಿ ಸೋತದ್ದು. ಪಬ್ಲಿಕ್ ಬೇಡೋದ್ರಿಂದ ಎಲ್ಲ ಹೇಳಿದ್ದಾರೆ ಮುಡಿಪಲ್ಲಿ.
ಅದಕ್ಕೆ ನಾವು ಸೋತದ್ದು. ಇಲ್ಲಾಂದರೆ ಆಗಲೇ ಗೊತ್ತಾಗ್ತಿತ್ತು. ಅಲ್ಲಿ ಹೋಗಿದ್ದಾರೆ, ಅಡ್ಯಾರದಲ್ಲಿದ್ದಾರೆ, ಕುತ್ತರ್ನಲ್ಲಿದ್ದಾರೆ ಅಂತ ಸುಮ್ಮನೆ ಹೇಳಿದ್ದಾರೆ. ಪಬ್ಲಿಕ್ಕಿನ ಮಾತು ಕೇಳೋದು ಬೇಡ, ನಮಗೆ ಕೇಸ್ ಬೇಡ, ನಮ್ಮಿಂದ ಆಗುದು. ಮಗ ಇನ್ಮೇಲೆ ಸರಿ ಆಗ್ತಾನೆ ಅಂತ ಸರಿ ಆಗ್ತಾನೆ, ಆ ಮೆಡಿಸಿನ್ ಇದ್ದರೆ ಸರಿ ಆಗ್ತಾನೆ. ಸರಿ ಇದ್ದಾನೆ ಈಗ ಒಳಗೆ ಹೋದರೆ ಪುನಃ ಮಾನಸಿಕ ಆಗ್ತಾನೆ. ನಾವೇನು ಮಾಡಬೇಕು? ಪುನಃ ಜೈಲಲ್ಲಿ ಹಾಕಿ ಅವನು ಮಾನಸಿಕವಾಗಿ ನಾವು ಎಲ್ಲಿಂದ ಖರ್ಚು ಮಾಡೋದಿಲ್ಲಿ? ಅಲ್ಲಿ ಇದ್ದಾನೆ ಅವ ಈಗ. ಅಲ್ಲ, ಈಗ ಒಂದು ವಾರದ್ದು ಅಷ್ಟೇ, 1 ವಾರ. ಹಾಂ, ಒಳಗೆ ಇದ್ದಾನೆ. ಅಲ್ಲಿ ಆ ದಿವಸ ಹೋದವ ಅಲ್ಲಿ ಇದ್ದಾನೆ. ಅದಕ್ಕೆ ಬೇಕಾ ಅವನು ಬಿಟ್ಟು ಬಿಡಲಿ, ನಾವು ಮನೆಯಲ್ಲಿ ನೋಡ್ತೇವೆ. ಈಗ ಅರೆಸ್ಟ್ ಆದ್ನಲ್ಲ, 3 ತಿಂಗಳ ನಂತರ ಮಗ ನಿಮ್ಮ ಮುಂದೆ ಅರೆಸ್ಟ್ ಆಗ್ತಾನೆ. ಆ ನಂತರ 1.5 ವರ್ಷಗಳ ಕಾಲ ಹೊರಗೆ ಇರ್ತಾನೆ, ಬೇಲಲ್ಲಿ ಹೊರಗಡೆ ಬಂದಿರ್ತಾನೆ. ಮನೆಯಲ್ಲೇ ಇದ್ದ. ಎಷ್ಟು ವರ್ಷ ಎಷ್ಟಾಯಿತು? 4 ವರ್ಷ 5 ವರ್ಷ ಮನೆಯಲ್ಲೇ ಇದ್ದ, ಏನಿರಲಿಲ್ಲ. ಆ ಕ್ಲೈಮೇಟಲ್ಲಿ ಇದೆಲ್ಲ ಮೆಡಿಸಿನ್ ಕೊಟ್ಟಂತ ಸರಿಯಾಗಿದ್ದಾನೆ. ಅವನಷ್ಟಾಗಿರ್ತಾನೆ. ಏನು ಕಂಪ್ಯೂಟರ್ ಲೆವೆಲ್, ಏನು ಆನ್ಲೈನ್ ಏನು ಕೆಲಸ ಮಾಡ್ತಾ ಇದ್ದಾನೆ. ಅವನಷ್ಟು ಸರಿ ಇದ್ದ. ನಾನು ಹೇಳೋದಾದ್ರೆ ನಮಗೆ ಕೇಸ್ ಬೇಡ, ಅವನು ಬಿಟ್ಟು ಬಿಡಲಿ, ನಾವು ನೋಡಿಕೊಳ್ತೇವೆ. ಅದು ಜೈಲ ಒಳಗೆ ಮಾನಸಿಕ ಆಗಿದೆ. ಒಳಗೆ ಹೋದ ನಂತರ ಮೊದಲು ಇರಲಿಲ್ಲ, ಸರಿ ಇದ್ದ. ಜೈಲ ಒಳಗೆ ಬಂದು ವೆನ್ಲಾಕ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಜೈಲವರೇ. ಅಲ್ಲಿ ಹೋದ ನಂತರ ಮಾನಸಿಕ ಆದದ್ದು. ಅದಕ್ಕೆ ಮುಂಚೆ ಸರಿ ಇದ್ದ. ದಯಮಾಡಿ ಅವನು ಬಿಟ್ಟು ಬಿಡಲಿ, ನಾವು ನೋಡ್ತೇವೆ. ನಮಗೆ ಕೇಸ್ ನೋಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಮತ್ತು ನೋಡಿದವರು, ಅವನು ಏನು ಮಾಡಿದರೆ ನೋಡಿದವರು ಯಾರೂ ಇಲ್ಲ. ಸ್ವಂತ ತಂದೆ ತಾಯಿ ನೋಡಲಿಲ್ಲ, ಮತ್ತು ಅವರೇ ಎಲ್ಲಿಂದ ನೋಡೋದು? ನಾವೇ ನೋಡಲಿಲ್ಲ, ಮತ್ತು ಅವ ಎಲ್ಲಿಂದ ನೋಡೋದು? ಅವರ ಹಣಕ್ಕೆ ಬೇಕಾಗಿ ಏನೋ ಹೇಳ್ತಾರೆ, ನಮ್ಮ ಹತ್ರ ಕೊಡಲಿಕ್ಕೆ ಹಣ ಇಲ್ಲ. ಹುಡುಕಾಡಿದ್ದೇವೆ, ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೇವೆ. ಏನು ಹೇಳು, ಎಲ್ಲಿ ಹುಡುಕಾಡಿದೆವು. ಇಲ್ಲಿ ಮನೆ ಹತ್ರ ಗೊತ್ತಾಗಲಿ. ಆ ಟೈಮಲ್ಲಿ ಫುಲ್ಲು ಮಳೆ ಬರೋ ಗೊತ್ತಾಗಲೇ ಇರಲಿ. ಸೊ ಇದಿಷ್ಟು ತಂದೆಯವರು ಕೂಡ ಮಾತಾಡುವಂತಹ ಮಾತು. ಕಾನೂನು ಖಂಡಿತವಾಗ್ಲೂ ಸರಿ ಇದೆ, ಇವನಿಗೆ ಬೇಕಾಗಿರುವಂಥ ಎವಿಡೆನ್ಸ್ಗಳು ಕೂಡ ಸಿಕ್ಕಿದೆ. ಸೊ ಈ ಕಾರಣಕ್ಕಾಗಿ ಇವನಿಗೆ ಶಿಕ್ಷೆಯಾಗಿದೆ. ಮನೆಯವರು ಹೇಳ್ತಾ ಇರುವಂಥ ಪ್ರಕಾರ, ಇಲ್ಲ, ಮಗಳನ್ನು ಹೇಗೋ ನಾವು ಕಳ್ಕೊಂಡಿದ್ದೀವಿ, ಮಗ ಒಬ್ಬ ಇದ್ದಾನೆ, ನಾವು ಮುಗಿದ ಮೇಲೆ ನಮ್ಮನ್ನು ಪ್ರಾಯ ಆದಮೇಲೆ ನೋಡೋಕೆ ಯಾರೂ ಕೂಡ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಮನೆಯವರು ಕೂಡ, ತಂದೆಯವರು ಕೂಡ ಹೇಳುವಂಥ ಮಾತು. ಅವನು ನಮಗೆ ಹೊರಗಡೆ ಕರ್ಕೊಂಡು ಬರಬೇಕು ಅನ್ನುವಂಥ ವಿಚಾರ, ಮಗ ಬೇಕು ಅಂತೇಳಿ. ಇವನು 1.5 ವರ್ಷಗಳ ಕಾಲ ಜೈಲಲ್ಲಿ ಕೂಡ ಇರ್ತಾನೆ ಅಂತ ಹೇಳಿದ್ರೆ, ಡೆಡ್ ಬಾಡಿ ಸಿಕ್ಕಿದ ನಂತರ ಇವನೇ ಈ ಕೃತ್ಯವನ್ನು ಮಾಡಿದ್ದಾನೆ ಅಂತೇಳಿ ಗೊತ್ತಾದ ನಂತರ 1.5 ವರ್ಷಗಳ ಕಾಲ ಜೈಲಲ್ಲೂ ಕೂಡ ಇರ್ತಾನೆ. ನಂತರದಲ್ಲಿ ಬೇಲ್ ಮುಖಾಂತರ ಹೊರಗಡೆ ಕೂಡ ಬರ್ತಾನೆ. 5-6 ವರ್ಷ ಮನೆಯಲ್ಲೇ ಇರ್ತಾನೆ. ಆ ಟೈಮಲ್ಲಿ ಕೆಲಸವನ್ನು ಚೆನ್ನಾಗಿ ಮಾಡ್ತಾ ಇದ್ದ, ಕಂಪ್ಯೂಟರಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ ಅನ್ನುವಂಥ ವಿಚಾರದಲ್ಲಿ ಮದ್ದು ಕೂಡ ಇತ್ತು ಅಂತ ಹೇಳಿ ಕೂಡ ಮನೆಯವರು ಹೇಳ್ತಾ ಇರುವಂಥ. ಕೋರ್ಟಲ್ಲಿ ವಾದ ಪ್ರತಿವಾದವನ್ನು ಆಲಿಸಿದಂತಹ ಜಡ್ಜ್ 7 ವರ್ಷಗಳ ಕಾಲ ಜೈಲು ಶಿಕ್ಷೆ ಕೂಡ ಆಗಿದೆ. ಪೊಲೀಸರ ಬಗ್ಗೆ ಅಪ್ರಿಷಿಯೇಟ್ ಮಾಡಲೇಬೇಕು, ಸರಿಯಾದ ತನಿಖೆ ಮಾಡಿದ್ದಾರೆ ಅಂತೇಳಿ. ಅದಲ್ಲದೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಕೂಡ ಚೆನ್ನಾಗಿ ವಾದ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಶಿಕ್ಷೆ ಆಗಿದೆ. ಕಾನೂನಿನ ಪ್ರಕಾರ ಖಂಡಿತವಾಗ್ಲೂ ಶಿಕ್ಷೆ ಆಗಿರುವಂಥದ್ದು ಸರಿಯೇ. ಒಂದಷ್ಟು ಸಾಕ್ಷಿ ಇದೆ ಇವನೇ ಮಾಡಿದ್ದಾನೆ ಅಂತೇಳಿ, ಆ ಕಾರಣಕ್ಕಾಗಿ ಶಿಕ್ಷೆಯಾಗಿದೆ. ಬಟ್ ಭಾವನಾತ್ಮಕವಾಗಿ ನೋಡ್ಬೇಕಾದ್ರೆ ಇಲ್ಲಿ ಪೇರೆಂಟ್ಸ್ ರವರ ಜವಾಬ್ದಾರಿ ಕೂಡ ಅತಿ ಹೆಚ್ಚಾಗಿ ಇರುತ್ತೆ. ಮಕ್ಕಳನ್ನು ಯಾವ ರೀತಿಯಾಗಿ ಸಾಕಬೇಕು, ಮಕ್ಕಳನ್ನು ಯಾವ ರೀತಿಯಾಗಿ ನೋಡಬೇಕು ಅನ್ನುವಂಥ ವಿಚಾರದಲ್ಲಿ ಪೇರೆಂಟ್ಸ್ ಅವರ ಜವಾಬ್ದಾರಿ ಕೂಡ ಅಷ್ಟರ ಮಟ್ಟಿಗೆ ಇದೆ. ಒಂದು ಕ್ರೋಧ, ಒಂದು ಮದ ಎಲ್ಲನೂ ಕೂಡ ಈ ಮಟ್ಟಿಗೆ ತಂದು ನಿಲ್ಲಿಸುತ್ತೆ ಒಂದು ಮನುಷ್ಯನನ್ನು. ಗಲಾಟೆ ಆಗುತ್ತೆ, ಜಗಳ ಆಗುತ್ತೆ, ಬರೀ ಒಂದು ಮೊಬೈಲ್ ವಿಚಾರಕ್ಕೆ. ಹೊಡಿತಾನೆ, ತಂಗಿ ಸಾಯ್ತಾಳೆ. ಹೆದರಿಕೆ ಆಗುತ್ತೆ, ಅಲ್ಕೊಂಡೋಗಿ ಹಾಕ್ತಾನೆ, ಹೇಳೋದಿಲ್ಲ ಯಾರಿಗೂ ಕೂಡ ಸತ್ತಿರುವಂತಹ ವಿಚಾರ. ಈಗ ಶಿಕ್ಷೆ ಆಗಿದೆ. ಮನೆಯವರಿಗೆ ಅವನು ಜೈಲು ವಾಸ ಅನುಭವಿಸೋದು ಬೇಡ, ನಮಗೆ ಮಗ ಬೇಕು ಅಂತೇಳಿ ಹೈಕೋರ್ಟ್ಗೆ ಅಪೀಲ್ ಹೋಗೋಕ್ಕೆ ಚಾನ್ಸಸ್ ಕೂಡ ಇದೆ. ನೋಡೋಣ. ಬಟ್ ಕೊಲೆ ಮಾಡುವಂಥದ್ದು ಖಂಡಿತವಾಗ್ಲೂ ಯಾರಿಗೂ ಕೂಡ ರೈಟ್ಸ್ ಇಲ್ಲ, ತಪ್ಪೆ. ಆದರೆ ನಾನು ಹೇಳೋವಂಥದ್ದು ಏನು ಅಂತ ಹೇಳಿದ್ರೆ, ಎಷ್ಟೋ ಪ್ರಕರಣಗಳು ಸಾಕ್ಷಿ ಇಲ್ಲದೆ ಮುಚ್ಚಿ ಹೋಗುತ್ತೆ ರೀ. ಇವರು ದುಡ್ಡಿಲ್ಲ, ಒಂದಷ್ಟು ಬಡವರು. ಕೆಲವೊಂದು ಪ್ರಕರಣದಲ್ಲಿ ಸಾಕ್ಷಿಯನ್ನು ಮುಚ್ಚಿಸೋಕೆ ಪ್ರಯತ್ನವನ್ನು ಪಡ್ತಾರೆ ಪೊಲೀಸರು. ಸರಿಯಾದ ಸಾಕ್ಷಿಯನ್ನು ಕೂಡ ಕಲೆಕ್ಟ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಎಲ್ರಿಗೂ ಕೂಡ ಗೊತ್ತಿದೆ ಸೌಜನ್ಯ ಪ್ರಕರಣ. ಇದರಲ್ಲಿ ಪೊಲೀಸರು, ಡಾಕ್ಟರ್, CBI, CID, ಸುಪ್ರೀಂ ಕೋರ್ಟಲ್ಲಿ ಏನೆಲ್ಲ ಆಯಿತು ಅಂತೇಳಿ ನಿಮಗೆಲ್ಲ ಕೂಡ ಗೊತ್ತಿದೆ. ಶಿಕ್ಷೆ ಕೊಡೋಕ್ಕಾಗಲೇ ಇಲ್ಲ, ಯಾರು ಅಪರಾಧಿ ಅಂತೇಳಿ ಪತ್ತೆ ಹಚ್ಚೋಕ್ಕಾಗಲೇ ಇಲ್ಲ. ಆದರೆ ಈ ಪ್ರಕರಣದಲ್ಲಿ ಮನೆಯವರಿಗೆ ಬೇಡ, ಬಿಡೋಣ ಅಂತ ಹೇಳಿದ್ರು ಕೂಡ ಅದು ಆಗಲಿಲ್ಲ. ದಿಸ್ ಇಸ್ ಅ ಡಿಫರೆನ್ಸ್
ಸೊ ಕಾನೂನು ಖಂಡಿತವಾಗ್ಲೂ ಸಾಕ್ಷಿ ಇದ್ರೆ ಶಿಕ್ಷೆ ಕೊಟ್ಟೇ ಕೊಡುತ್ತೆ. ಒಂದು ವೇಳೆ ಸರಿಯಾಗಿ ಸೌಜನ್ಯ ಪ್ರಕರಣವನ್ನು ಕೂಡ ತನಿಖೆ ಮಾಡ್ತಾ ಇದ್ರೆ ಶಿಕ್ಷೆ ಆಗ್ತಾ ಇತ್ತು ಆರೋಪಿಗಳಿಗೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗೋಕ್ಕೂ ಸಾಧ್ಯ ಇರ್ತಾ ಇರಲಿಲ್ಲ. ತನ್ನ ತಂದೆ ತನ್ನ ತಾಯಿಯವರು ಕೂಡ ತನ್ನ ಮಗಳಿಲ್ಲ ಅನ್ನುವಂಥ ಚಿಂತೆಯಲ್ಲೂ ಕೂಡ ಇರ್ತಾನೆ. ಅದು ಫಸ್ಟ್ ಟೈಮ್ ಈ ರೀತಿಯಾಗಿ ನಾನು ನೋಡಿರುವಂಥದ್ದು ಅಂತ ಹೇಳಿದ್ರೆ ಮನೆಯವರಿಗೆ ಶಿಕ್ಷೆ ಆಗೋದು ಬೇಡ. ಕಾನೂನು ಶಿಕ್ಷೆ ಕೊಟ್ಟಿದೆ, ಪೊಲೀಸರು ಸರಿಯಾಗಿ ತನಿಖೆ ಮಾಡಿದ್ದಾರೆ ಅನ್ನುವಂಥ ಅರ್ಥ ಇದ್ರದ್ದು. ಪಬ್ಲಿಕ್ ಪ್ರಾಸಿಕ್ಯೂಟರ್ ಸರಿಯಾಗಿ ವಾದ ಮಾಡಿದ್ದಾರೆ ಅಂತ. ಸೊ ಪೊಲೀಸರು ಸರಿಯಾಗಿ ತನಿಖೆ ಮಾಡಿದ್ರೆ, ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿದ್ರೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಸರಿಯಾಗಿ ವಾದ ಮಾಡಿದ್ರೆ, ಗ್ರಿಪ್ ಎಲ್ಲ ಸಿಕ್ಕರೆ ಖಂಡಿತವಾಗ್ಲೂ ಯಾವ ಪ್ರಕರಣ ಎಲ್ಲಿವರೆಗೆ ಹೋಗಿ ಮುಟ್ಟುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಸೊ ಹಾಗಾಗಿ ಈ ರೀತಿಯೇ ಪೊಲೀಸರು ಸರಿಯಾಗಿ ಸಾಕ್ಷಿಯನ್ನು ಕಲೆಕ್ಟ್ ಮಾಡೋರಲ್ಲಿ ಒಬ್ಬ ಅತ್ಯಾಚಾರ ಆಗಲಿ ಅಥವಾ ಕೊಲೆ ಆಗಲಿ ಏನೇ ಆದ್ರೂ ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಟ್ಟರೆ ಖಂಡಿತವಾಗ್ಲೂ ಕ್ರೈಮ್ ರೇಟ್ ಕೂಡ ಕಡಿಮೆ ಆಗುತ್ತೆ, ಹೆದರಿಕೆ ಅನ್ನುವಂಥದ್ದು ಕೂಡ ಆಗುತ್ತೆ. ಸೊ ಗೊತ್ತಿಲ್ಲ ಈ ಪ್ರಕರಣ ಏನಾಗುತ್ತೆ, ಹೈಕೋರ್ಟಲ್ಲಿ ಯಾವ ರೀತಿಯಾಗಿ ತೀರ್ಮಾನ ಬರುತ್ತೆ, ಹೈಕೋರ್ಟಿಗೆ ಹೋಗ್ತೇನೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಕಾದು ನೋಡು.